ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನೋಡ್ರಿ. ನಾವು ಚೆನ್ನಾಗಿದ್ದೀವಿ. ಸೂಪರ್ ಅಂದ್ರೆ ಸೂಪರ್ ಇದೆ ನೋಡ್ರಿ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೇನು ತೋರ್ಸಾಕತ್ತೀನಪ್ಪ ಅಂತ ನೋಡ್ರಿ. ನಾನೀಗ ಧನಿಯಾ ಪುಡಿ ಮಾಡೋದು ಹೆಂಗಂತ ಹೇಳ್ಕೊಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈ ಧನಿಯಾ ಪುಡಿ ಮಾಡೋಕೆ ಏನೇನು ಬೇಕಪ್ಪ ಅಂತ ಹೇಳಿದ್ರೆ, ನಾನು ಅರ್ಧ kg ಇವನ್ನ ತೊಗೊಂಡೇನಿ ನೋಡ್ರಿ, ಧನಿಯಾ ಕಾಳು ತೊಗೊಂಡೇನಿ ರೀ. ಇವಾಗ ಉತ್ತರ ಕರ್ನಾಟಕದ ಕಡೆ ಧನಿಯಾ ಕಾಳು ಅನ್ನಂಗಿಲ್ಲ ರೀ, ಹವೀಜ ಅಂತಾರೆ ನಮ್ಮ ಕಡೆ, ಹವೀಜ. ಆಮೇಲೆ ಒಂದು 7ರಿಂದ 8 ಮೆಣಸಿನ್ಕಾಯಿ, ಒಂದು 4 ಪೀಸ್ ಚಕ್ಕೆ, ಒಂದು 3 ಏಲಕ್ಕಿ, ಒಂದು 4 ಲವಂಗ, 2 ಅರ್ಶಿನ ಕೊಂಬು ಜಜ್ಜಿ ತೊಗೊಂಡು ನೋಡ್ರಿ. ಆಮೇಲೆ ಕರಿಬೇವು ರೀ ಫ್ರೆಂಡ್ಸ. ನೋಡ್ರಿ, ಈಗ ಇವನ್ನ ಅರ್ಧ kg ಹವೀಜ ತೊಗೊಂಡೇನಲ್ರಿ, ಇವನ್ನ ಹುರ್ಕೋಬೇಕು ರೀ ಫ್ರೆಂಡ್ಸ. ಈಗ ಹುರ್ಕೊ ಮೀಡಿಯಮ್ ಉರಿ ಇಟ್ಟು ಹುರ್ಕೋಬೇಕು ನೋಡ್ರಿ ಫ್ರೆಂಡ್ಸ, ಹೊತ್ತಿಸ್ಬಾರ್ದ್ರಿ ಫ್ರೆಂಡ್ಸ. ನಾವು ಅಂಗಡಿಯಾಗ ಮಸಾಲೆ ಪುಡಿ ತೊಗೊಂಬರೋಕ್ಕಿಂತ ಮನ್ಯಾಗ ಹಿಂಗೆ ರುಚಿಯಾಗಿ ಮನ್ಯಾಗ ಮಾಡ್ಕೊಳ್ಳೋದು ಭಾಳ ಚಲೋ ನೋಡ್ರಿ ಫ್ರೆಂಡ್ಸ. ಈ ರೀತಿ ತೊಗೊಂಬಂದು ಹುರ್ಕೊಂಡು ಅವಾಗೇ ಒಳಕಲ್ನಾಗ ಎಲ್ಲ ಮಾಡ್ಕೊತಿದ್ರು ಅವಾಗಿನ ಕಾಲಕ್ಕೆ ಮಂದ್ರಿ. ಈಗ ನಮಗೇನು ಮಿಕ್ಸಿ ಅದಾವ್ರಿ ಫ್ರೆಂಡ್ಸ, ತಂದು ಹಿಂಗೆ ಹುರ್ಕೊಂಡು ಮಿಕ್ಸಿಗೆ ಹಾಕಿ ತೊಗೊಂಡ್ಬಿಟ್ರೆ ಆತ್ರಿ ಫ್ರೆಂಡ್ಸ. 1 kg ನೀವು ಹವೀಜಲ್ಲಿ ಮಾಡಿದ್ರಂದ್ರೆ ಅದು 6 ತಿಂಗಳ ಗಟ್ಟಲೆ ಬರ್ತೈತೆ ನೋಡ್ರಿ. ಇವು ಹುರಿದವ್ರಿ ಫ್ರೆಂಡ್ಸ, ಹೊತ್ತಿಸ್ಬಾರ್ದ್ರಿ ಫ್ರೆಂಡ್ಸ ಇವನು ಭಾಳ. ಈ ರೀತಿ ಒಂದು ಸ್ವಲ್ಪ ಕೈ ಹಿಡಿದು ಹಿಂಗೆ ಬೆಚ್ಚಗಾಗಿದ್ವು ಅಂದ್ರೆ ಸಾಕು ನೋಡ್ರಿ ಫ್ರೆಂಡ್ಸ. ಇವು ಈಗ ತಗೊಂಬಿಡ್ರಿ. ಮತ್ತು ಏಲಕ್ಕಿ ಲವಂಗನೂ ಹುರ್ಕೊಂಬಿಡ್ರಿ ನೋಡ್ರಿ ಫ್ರೆಂಡ್ಸ್. ಈಗ ಮೆಣಸಿನ್ಕಾಯಿನೂ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಫ್ರೆಂಡ್ಸ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ನೋಡ್ರಿ ಫ್ರೆಂಡ್ಸ. ಈ ರೀತಿ ಹುರಿದು ತಗೊಂಬಿಡ್ರಿ ನೋಡ್ರಿ ಫ್ರೆಂಡ್ಸ್. ಈಗ ಅರ್ಶಿನ ಕೊಂಬು ಬಿಸಿ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಈಗ ಆಗೈತೆ ನೋಡ್ರಿ ಫ್ರೆಂಡ್ಸ್. ಈಗ ತಗೊಂಬಿಡ್ರಿ. ಕರಿಬೇವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಈ ಥರ ಎಲ್ಲ ಬಿಸಿ ಮಾಡಿ ಹುರ್ಕೊಂಡು ಹಾಕೊಂಡ್ಬಿಟ್ರೆ ಫ್ರೆಂಡ್ಸ, ನೀವು ಒಂದು 6 ತಿಂಗಳು ಇಟ್ರೂ ಕಡಿಮೆಯಿಲ್ಲ ನೋಡ್ರಿ ಫ್ರೆಂಡ್ಸ. ಬಿಸಿಲಿನಾಗ ಒಣಗಿಸಿ ಇಟ್ಕೋಬೋದ್ರಿ ಫ್ರೆಂಡ್ಸ. ಈಗ ಕರಿಬೇವು ಸ್ವಲ್ಪ ರೀ. ನೋಡಿರಿ ಫ್ರೆಂಡ್ಸ, ಈಗ ನಮ್ಮ ತಣ್ಣಗಾಗ್ಯಾವ್ರಿ ಫ್ರೆಂಡ್ಸ. ತಣ್ಣಗಾದ್ಮೇಲೆ ಈ ರೀತಿ ಎಲ್ಲ ಥರ ಮಿಕ್ಸ್ ಮಾಡಿಕೊಂಡು ಇವನ್ನ ಮಿಕ್ಸಿಗೆ ಹಾಕ್ಕೊಂಬರೋಣ್ರಿ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಸೂಪರ್ ಅಂದ್ರೆ ಸೂಪರ್, ಘಮ ಅನ್ನಕತ್ತೈತೆ ನೋಡ್ರಿ ಫ್ರೆಂಡ್ಸ. ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.